ಇನ್ನೊಂದು ಕಡೆ ಅಲಿ ರೇಜಾ ತಂಗ್ಸಿರಿ ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸಿಕೊಂಡಿದ್ದ IRGC ನೌಕಾಪಡೆಯ ಕಮಾಂಡರ್. ಯಾವ ಹಡಗು ದಾಟಬೇಕು ಅಲ್ಲಿಂದ, ಯಾವ ಹಡಗು ದಾಟಬಾರದು ಅಂತ ನಿರ್ಧರಿಸ್ತಾ ಇದ್ದಂಥ IRGC ನೇವಿಯ ಕಮಾಂಡರು ಅಲಿ ರೇಜಾ ತಂಗ್ಸಿರಿ ಅಪ್ಪಣೆ ಮೀರಿ ಯಾವುದಾದರೂ ಹಡಗು ಹಾರ್ಮುಜ್ ಜಲಸಂಧಿಯನ್ನು ದಾಟುವ ಪ್ರಯತ್ನ ಮಾಡಿದ್ರೆ ಅದನ್ನು ಸಮುದ್ರ ಮಧ್ಯದಲ್ಲೇ ಹೊಡೆದು ಹಾಕ್ತಾ ಇದ್ದಂಥ ಅಲಿ ರೇಜಾ ತಂಗ್ಸಿರಿಯನ್ನು ನಾವು ಮುಗಿಸ್ಬಿಟ್ಟಿದ್ದೀವಿ, ಕೊಂದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ನೆನ್ನೆ ಪಾಕಿಸ್ತಾನದ ಒಂದು ಹಡಗು ಅಲ್ಲಿ ತನಕ ಬಂತು, ಅಲ್ಲಿಂದ ವಾಪಸ್ ಕಳಿಸಿದ್ರು ಅಂತೇನು ಸುದ್ದಿ ಬಂತಲ್ಲ, ಅದನ್ನು ಇದೇ ಅಲಿ ರೇಜಾ ತಂಗ್ಸಿರಿ ಟ್ವೀಟ್ ಮಾಡಿದ್ದು. ವಾಪಸ್ ಕಳಿಸಿದ್ವಿ ನಾವು ಪಾಕಿಸ್ತಾನದ ಹಡಗನ್ನು ಅಂತ. ನೆನ್ನೆ ಸುದ್ದಿ ನೋಡಿದ್ರಿ ನೀವು ಅದನ್ನು. ಆ ಟ್ವೀಟ್ ಮಾಡಿದ್ದೆ ಅಲಿ ರೇಜಾ ತಂಗ್ಸಿರಿ. ಈ ಅಲಿ ರೇಜಾ ತಂಗ್ಸಿರಿಯನ್ನು ನಾವು ಇವತ್ತಿನ ಕಾರ್ಯಾಚರಣೆಯಲ್ಲಿ ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇರಾನ್ ಹೌದು ಅಂತಾನೂ ಅಂದಿಲ್ಲ, ಇಲ್ಲ ಅಂತಾನೂ ಅಂದಿಲ್ಲ, ಇನ್ನು ಈ ಸುದ್ದಿಯನ್ನು ನಿರಾಕರಿಸಿಯೂ ಇಲ್ಲ. ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಸಂಧಾನ ಮಾಡ್ಕೋಬೇಕು ಅಂತ ಇರಾನ್ ಬೇಡಿಕೊಳ್ತಾ ಇದೆ ಅಂತಿದ್ದಾರೆ. ಬೇಡಿಕೊಳ್ತಾ ಇದೆ ಅಂತ. ಡೊನಾಲ್ಡ್ ಟ್ರಂಪ್ರ ಒಂದೊಂದು ಹೇಳಿಕೆಗೂ ಇರಾನ್ನಲ್ಲಿ ಬಿದ್ದು ನಗ್ತಾ ಇದ್ದಾರೆ ಜನ. ಮೊನ್ನೆ ಟ್ರಂಪ್ರ ಈ ಹೇಳಿಕೆಗೆ ಇರಾನ್ನಿಂದ ಒಂದು ಪ್ರತಿಕ್ರಿಯೆ ಬಂದಿತ್ತು. ಯುದ್ಧ ಅಮೇರಿಕವನ್ನು ಎಲ್ಲಿಗೆ ತಂದಿಟ್ಟಿದೆ, ಯಾವ ಹಂತಕ್ಕೆ ತಂದಿಟ್ಟಿದೆ ಅಂದರೆ ಅವರು ತಮ್ಮ ಜೊತೆಗೆ ತಾವೇ ಸಂಧಾನ ಮಾಡ್ಕೋತಾ ಇದ್ದಾರೆ ಅಂತ. ನಾವ್ಯಾರೂ ಸಂಧಾನದಲ್ಲಿ ಭಾಗವಹಿಸಿಲ್ಲ, ತಮ್ಮ ಜೊತೆಗೆ ತಾವೇ ಸಂಧಾನ ಮಾಡಿಕೊಳ್ತಾ ಇದ್ದಾರೆ ಅಂತ ಇರಾನ್ನಿಂದ ಒಂದು ಹೇಳಿಕೆ ಇತ್ತು. ಇವತ್ತು ಡೊನಾಲ್ಡ್ ಟ್ರಂಪ್ರದ್ದು ಸೋಷಿಯಲ್ ಮೀಡಿಯಾ ಪೋಸ್ಟ್. ಅಮೇರಿಕದ ಪ್ರಸ್ತಾಪವನ್ನು ಪರಿಶೀಲಿಸುತ್ತಿದ್ದೇವೆ ಎಂದು ಇರಾನ್ ಹೇಳಿದೆ. ಇರಾನ್ನ ಸಂಧಾನಕಾರರು ಇದನ್ನು ಬಹಿರಂಗವಾಗಿಯೇ ಹೇಳ್ತಿದ್ದಾರೆ. ನಮ್ಮ ಜೊತೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಇರಾನ್ ಬೇಡಿಕೊಳ್ತಾ ಇದೆ. ಇರಾನ್ನ ಸಂಧಾನಕಾರರು ತುಂಬ ಭಿನ್ನರು, ಡಿಫ್ರೆಂಟ್ ಮತ್ತು ವಿಚಿತ್ರವಾಗಿದ್ದಾರೆ, ಸ್ಟ್ರೇಂಜ್. ತಡವಾಗುವ ಮುನ್ನ ಶೀಘ್ರವೇ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಇರಾನ್ ಹುಚ್ಚು ರಾಷ್ಟ್ರಕ್ಕೆ ನ್ಯಾಟೋ ರಾಷ್ಟ್ರಗಳ ಸಹಾಯ ಮಾಡಿಲ್ಲ, ಅಮೇರಿಕಕ್ಕೆ ನ್ಯಾಟೋದ ಅವಶ್ಯಕತೆಯೇ ಇಲ್ಲ, ಇದನ್ನು ನಾವು ಮರೆಯೋದಿಲ್ಲ ಅಂತ ಸೋಷಿಯಲ್ ಮೀಡಿಯಾ ಪೋಸ್ಟ್ ಡೊನಾಲ್ಡ್ ಟ್ರಂಪ್ದು. ಈ ಮಧ್ಯೆ ಇಶಾಕ್ ದಾರ್ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಮಾತುಕತೆಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರು. ಇಶಾಕ್ ದಾರ್ ಸ್ಟೇಟ್ಮೆಂಟ್ ಏನಿದೆ, ಅಮೇರಿಕ ಇರಾನ್ ನಡುವೆ ಪರೋಕ್ಷ ಮಾತುಕತೆಗಳು ನಡೀತಾ ಇದ್ದಾವೆ. ಅಮೇರಿಕ 15 ಅಂಶಗಳನ್ನು ಮುಂದಿಟ್ಟಿದೆ, ಇರಾನ್ ಚರ್ಚೆ ನಡೆಸ್ತಾ ಇದೆ. ಟರ್ಕಿ, ಈಜಿಪ್ಟ್ ಸೇರಿದಂತೆ ಹಲವು ದೇಶಗಳ ಬೆಂಬಲಿಸ್ತಾ ಇದ್ದಾವೆ. ಪಾಕಿಸ್ತಾನ ಶಾಂತಿಯನ್ನು ಉತ್ತೇಜಿಸಲು ಸಂಪೂರ್ಣವಾಗಿ ಬದ್ಧವಾಗಿದೆ, ಶಾಂತಿ ಖಚಿತಪಡಿಸಿಕೊಳ್ಳಲು ಎಲ್ಲ ಪ್ರಯತ್ನ ಮಾಡುತ್ತಲೇ ಇದೆ ಅಂತ ಮೊಹಮ್ಮದ್ ಇಶಾಕ್ ದಾರ್ ಪಾಕಿಸ್ತಾನದ ವಿದೇಶಾಂಗ ಸಚಿವರ ಸ್ಟೇಟ್ಮೆಂಟ್ ಇದು. ಈ ಮಾತುಕತೆಯಲ್ಲಿ ಪಾಕಿಸ್ತಾನದ ಪಾತ್ರ ಏನು ಅಂತ ಇವರೇನು ಹೇಳಿಲ್ಲ, ಪಾಕಿಸ್ತಾನದ ಪಾತ್ರ ಏನು ಅಂತ ಹೇಳಿಲ್ಲ. ಆದರೆ ಪಾಕಿಸ್ತಾನಿ ಮೀಡಿಯಾಗಳಲ್ಲಿ ಒಂದು ವಿಷಯ ವಿಪರೀತ ಚರ್ಚೆ ಆಗ್ತಾ ಇದೆ. ಅಬ್ಬಾಸ್ ಅರಾಗ್ಜಿ ಇದಾರಲ್ಲ, ಇರಾನಿನ ಫಾರಿನ್ ಮಿನಿಸ್ಟ್ರು, ವಿದೇಶಾಂಗ ಸಚಿವರು, ಅವರು ಮತ್ತು ಇರಾನ್ ಸಂಸತ್ತಿನ ಸ್ಪೀಕರ್ ಗಾಲಿಬಾಫ್, ಮೊಹಮ್ಮದ್ ಬಘರ್ ಗಾಲಿಬಾಫ್ ಅಂತ ಅವ್ರ ಹೆಸರು, ಇವರಿಬ್ಬರನ್ನು ಕೊಲ್ಲಬೇಡಿ ಅಂತ ಪಾಕಿಸ್ತಾನನೇ ಮನವಿ ಮಾಡ್ಕೊಂಡಂತೆ ಅಮೇರಿಕಕ್ಕೆ. ಇವರಿಬ್ಬರನ್ನು ಕೊಲ್ಲಬೇಡಿ, ನಾಳೆ ದಿವಸ ಮಾತುಕತೆ ಆಡೋದಕ್ಕಾದರೂ ಯಾರು ಲೀಡರ್ಸ್ ಬೇಕಾಗತ್ತೆ ಅಂತ. ಅಂದರೆ ಇವರುಗಳ ಜೊತೆಗೆ ಮಾತುಕತೆ ನಡೆಸಬಹುದು, ನಿಮ್ಮ ಕಾರ್ಯಾಚರಣೆಯಲ್ಲಿ ಯಾರನ್ನು ಬೇಕಾದರೂ ಏನಾದರೂ ಮಾಡ್ಕೊಳ್ಳಿ, ಇವರಿಬ್ಬರನ್ನು ಮುಟ್ಟಬೇಡಿ ಅಂತ ಪಾಕಿಸ್ತಾನ ಮನವಿ ಮಾಡಿಕೊಂಡಿತ್ತಂತೆ. ಇದ್ರೂ ಇರಬಹುದು, ಯಾಕಂದರೆ ಇರಾನಿನ ಪರವಾಗಿ ಸಂಧಾನಕಾರರಾಗಿ ಯಾರು ಬರ್ತಾರೆ ಅಂದರೆ ಮೊಹಮ್ಮದ್ ಗಾಲಿಬಾಫ್ ಹೆಸರು ಭಾಳ ಬರ್ತಿತ್ತು, ಮೊಹಮ್ಮದ್ ಗಾಲಿಬಾಫ್ ಬರ್ತಾರೆ ಅಂತ. ಇದ್ರೂ ಇರಬಹುದು, ಮತ್ತು ಅವರಿಬ್ಬರ ಪ್ರಾಣಕ್ಕೇನೂ ಅಪಾಯ ಆಗಿಲ್ಲ. ಪಾಕಿಸ್ತಾನದಲ್ಲಿ ಚರ್ಚೆ ಆಗ್ತಾ ಇರೋದು ಪಾಕಿಸ್ತಾನದ ಮನವಿಯ ಮೇರೆಗೆ ಅವರಿಬ್ಬರನ್ನು ಇಸ್ರೇಲ್ ಮತ್ತು ಅಮೇರಿಕ ಕೊಂದಿಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.